ನಗರದಲ್ಲಿ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷ ಬಯಲುಸೀಮೆ ಅಧ್ಯಕ್ಷ ನಮ್ಮ ಮುಖಂಡರುಗಳ ಮೇಲೆ 16 ಬಾರಿ ಹಲ್ಲೆಯನ್ನು ಮಾಡಿದ ಜೂಬಿಲಿಟಿಯಾಗಿದೆ. 2004 ಚುನಾವಣೆ ಹಿಂದಿನೂ ಸಹ ನಮಗೂ ಆ ವ್ಯಕ್ತಿಗೂ ನಿರಂತರವಾಗಿ ಅನೇಕ ಬಾರಿ ಗಲಾಟೆಗಳು ಮತ್ತು ಕೈ ನಿರಾಸೆ ಹಂತಕ್ಕೆ ಈ ಹಿಂದೆ 2007ರಲ್ಲಿ ನಮ್ಮ ನಾಯಕರಲ್ಲಿ ಯಡಿಯೂರಪ್ಪನವರು ನನ್ನ ಚುನಾವಣಾ ಪ್ರಚಾರಕ್ಕೆ ಮೊದಲನೇ ಬಾರಿ ಶಾಸಕರಾಗಿ ಉತ್ತಮ ಕೆಲಸ ಮಾಡಿ, ಎರಡನೇ ಬಾರಿಗೆ ನಾನು ಕೆಲಸ ಮಾಡೋದಕ್ಕೆ ಯಡಿಯೂರಪ್ಪ ನನ್ನ ಪರವಾಗಿ ಪ್ರಚಾರಕ್ಕೆ ಬಂದರು. ಆ ಸಂದರ್ಭವೂ ಸಹ ಆ ವ್ಯಕ್ತಿ ಗುಂಡಾಗಳನ್ನು ಕರೆದುಕೊಂಡು ನಮ್ಮ ಮನೆ ಮೇಲೆ ಕಲ್ಲು ತೂರಾಟ ಮಾಡಿ ಕಾರಣ ಸುಟ್ಟಿದ್ರು. ಅಂದೂ ಸಹ ನಾವು ದೂರನ್ನು ಕೊಟ್ಟಿದ್ವಿ, ಕೇಸ್ ದಾಖಲಾಗಿತ್ತು. ಮತ್ತು 16 ಬಾರಿ ಎಲ್ಲ ಸಮಾಜದ ಮುಖಂಡರುಗಳಿಗೆ, ಆಲ್ಮತ್ ಸಮಾಜ ಇರ್ಬೋದು, ವೀರಶೈವ ಲಿಂಗಾಯತ ಇರ್ಬೋದು, ಎಲ್ಲ ಮುಖಂಡರುಗಳು ಭಾಳ ಅಗೌರವ ಮಾತಾಡ್ತಿದ್ರು ಮತ್ತು ಹೊನ್ನಾಳಿ ನಗರದಲ್ಲಿ ಭಯದ ವಾತಾವರಣ ಇತ್ತು. ಹೊನ್ನಾಳಿ ತುಮ್ಮಿಕಟ್ಟೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಕಾಮಗಾರಿ ಅವೈಜ್ಞಾನಿಕ ಕಳಪೆ ಅಂತ ನಾನು ಹೇಳಿದ್ದೆ. ಅದಕ್ಕೆ ನನ್ನ ಮೇಲೆ ಭಾರತೀಯ ಜನತಾ ಪಾರ್ಟಿ ಸಭೆ ನಡೆಯುವ ಸಂದರ್ಭದಲ್ಲಿ ಎಲ್ಲಿ ಸಭೆ ಮಾಡು ಅಲ್ಲಿ ನೀನು ಬಂದು ಕೊಳಪಟ್ಟಿ ಹೊಡಿತೀನಿ ಅಂತೇಳಿ ಧಮಕಿ ಹಾಕಿದ್ದ, ಜೂಬೆದರಿಕೆ ಹಾಕಿದ್ದ. ನಾನು ಎಲ್ಲಿ ಉತ್ತರ ಕೊಡಬೇಕು, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕಾರ್ಯಕರ್ತರು ಮುಖಂಡರು ನನ್ನನ್ನು ಮನೆಯ ಮಗರಂತೆ ತಮ್ಮ ಸಹೋದರಂತೆ ನನ್ನ ಕಂಡರೆ ನಾನೊಬ್ಬ ಜಾತ್ಯತೀತ ವ್ಯಕ್ತಿ. ಅನಗತ್ಯವಾಗಿ ಜಾತಿ ಸೃಷ್ಟಿ ಮಾಡಿ ಎಲ್ಲ ವರ್ಗದವರ ವಿರೋಧಿ ಆದ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಗುಂಡ ಅಂತ ಹೇಳಿದ್ದೀನಿ. ಈಗಾಗಲೇ DG ಅವರಿಗೆ ದೂರನ್ನು ಕೊಟ್ಟಿದ್ದೀವಿ, ತಕ್ಷಣ ಬಂಧಿಸಬೇಕು. ಮತ್ತು ನಾನು ಸವಾಲಾಗಿದ್ದೀನಿ ಅಂತ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ನಾನು ಒಬ್ಬರೇ ಬರ್ತೀನಿ, ನೀನು ತಾಕತ್ತಿದ್ರೆ ಮುಟ್ಟು ಅಂತ ಹೇಳಿದ್ದೀನಿ. ನಮ್ಮ ರಾಜ್ಯದ ಅಧ್ಯಕ್ಷರ ಗಮನಕ್ಕೆ, ವಿಜೇಂದ್ರ ಗಮನಕ್ಕೂ ತಂದಿವಿ. ಮತ್ತು ಇಲ್ಲೇ ನಮ್ಮ ಪಾಲಕ್ಷೇಪ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿಗೆ ಬಂದು ನಡೆಯೋ ಸಂದರ್ಭದಲ್ಲಿ ನಮ್ಮ ಪಾಲಕ್ಷೇಪದ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ವಿ. ಕುರುಬ ಸಮಾಜದ ಅಧ್ಯಕ್ಷರವರು, ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು, ಈ ರೀತಿ ಕೆಲವರಿಗೆ ಕೊಲೆ ಬೆದರಿಕೆಗಳು ನಿರಂತರವಾಗಿ ಮಾಡ್ತಾರೆ. ಇನ್ನೂ ತೀರ್ಮಾನ ಮಾಡಿದ್ವಿ, ಅದು ಒಂದು ಕೊಚ್ಚೆ ಮೇಲೆ ಕಲ್ಲಾಕಿದ್ರೆ ಅದು ನಮಗೆ ಸಿಡಿಯುತ್ತೆ. ನಾನು ಈಗಾಗಲೇ ತೀರ್ಮಾನ ಮಾಡಿದ್ವಿ, ಹಿಂದೆ ಹೋಗಲಿ ಅನೇಕ ಬಾರಿ ನಾನು ಕ್ಷಮಿಸಿದ್ದೆ, ಇನ್ನು ಮುಂದೆ ಕ್ಷಮಿಸಲ್ಲ. ಇವತ್ತು ದೂರು ಕೊಟ್ಟಿದ್ವಿ, ತಕ್ಷಣ ಬಂಧಿಸಬೇಕು. ಕಾನೂನು ಪ್ರಕಾರ FIR ಮಾಡಬೇಕಂತೇಳಿ DG ಅವರು ಭೇಟಿ ಮಾಡಿ, DG ಅವರು ಭಾಳ ಪೂರಕವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ದಾವಣಗೆರೆ SP ಸಹ ವರದಿಯನ್ನು ಕೇಳಿದರೆ SP ಅವರು ನನಗೆ ಕರೆ ಮಾಡಿದ್ದು. ಹೋರಾಟ ನಿರಂತರವಾಗಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವತ್ತೂ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ನಾನು ಹೇಳಿದ್ದೀನಿ, ಇದು ಹೊನ್ನಾಳಿ ನ್ಯಾಮತಿ ಬಿಹಾರ ಅಲ್ಲ. ಬಿಹಾರದಲ್ಲಿ ಗುಂಡಾ ಸಂಸ್ಕೃತಿ ಇತ್ತು. ಮೊನ್ನೆ ಬಳ್ಳಾರಿ ಘಟನೆ ನೋಡಿದ್ದೀನಿ. ಅಂತ ಬಿಹಾರದಲ್ಲಿ ಗುಂಡಾ ಸಂಸ್ಕೃತಿಯನ್ನು ಬಿಹಾರದ ಪ್ರತಿಯೊಂದು ಮತದಾರ ತಿರಸ್ಕಾರ ಮಾಡಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರವನ್ನು ಅಧಿಕಾರದಲ್ಲಿ ನನಗೆ ಸವಾಲು ಹಾಕಿದ್ದಾರೆ. ಆ ಸವಾಲನ್ನು ಸ್ವೀಕಾರ ಮಾಡಿದ್ರಿ. 2028 ಚುನಾವಣೆ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಸೋತಿ ಸಿದ್ದರಾಮಯ್ಯನವರು ಅದು ಬೇರೆ ಬೇರೆ ಸುಳ್ಳಿನ ಭರವಸೆಗಳು ಸೋತಿದ್ದೀವಿ. ಅಲ್ಲಿ ಸೋತರು ಮನೆಯಲ್ಲಿ ಹೊಂದಿಸಿದ್ರು ಕೂರಲ್ಲ. ನಾನು ಸವಾಲು ಹಾಕಿದ್ದೀನಿ, ಸವಾಲು ಸ್ವೀಕಾರ ಮಾಡು. ಅದೊಂದು ಕೊಚ್ಚೆ ಮೇಲೆ ಕಲ್ಲಕ್ಕೆ ನಮಗೆ ಸಿಡಿಯುತ್ತೆ ಅಂತ ತೀರ್ಮಾನ ಮಾಡಿ ನಮ್ಮ ಕಾರ್ಯಕರ್ತರು ಮುಖಂಡರು ಈಗಾಗಲೇ ಉತ್ತರ ಕೊಡ್ತಾ ಇದ್ದಾರೆ. ಆ ಉತ್ತರ ಆದರೆ ಕೊಡೋಕ್ಕಾಗ್ತಲ್ಲ. ನಮ್ಮ ಸಂಘಟನೆ ಬಲಿಷ್ಠವಾಗಿದೆ. ಹೊನ್ನಾಳಿ ನ್ಯಾಮತಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನಷ್ಟು ಜನ ಮತ್ತು ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದರೆ ನೆಕ್ಸ್ಟ್ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡುವಂಥ ವಿಶ್ವಾಸ ನಮ್ಮೆಲ್ಲರಿಗಿದೆ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.